ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ 1/4 kg ಕಡಲೆ ಹಿಟ್ಟಿನಿಂದ 4 ರೀತಿಯ 1 kg ಮಿಕ್ಚರ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಬೇಕರಿಗಿಂತಲೂ ಒಂದು ಪಟ್ಟು ರುಚಿ ಜಾಸ್ತಿನೇ ಇರುತ್ತೆ. ಈ ಮಿಕ್ಚರ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ಇದ್ರೆ ಸಾಕು, 1 ತಿಂಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇನ್ನೊಂದು ಈಸಿ ಮೆಥಡ್ ಏನಪ್ಪ ಅಂತಂದರೆ, ಈ 4 ಮಿಕ್ಚರ್ ಮಾಡೋದಕ್ಕೆ ಒಂದೇ ಸಲ ಇಟ್ಟು ಕಲಿಸ್ಕೋಬೋದು. ತುಂಬ ಈಸಿ, ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮಿಕ್ಸರ್ ಮಾಡೋದಕ್ಕೆ ಇಲ್ಲಿ ನಾನು 1/4 kg ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 1/4 kg ಕಡಲೆ ಹಿಟ್ಟಿಗೆ 50 ಗ್ರಾಮ್ ಆಗೋಷ್ಟು ಅಕ್ಕಿ ಹಿಟ್ಟು. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದಕ್ಕೂ ಜಾಸ್ತಿ ಹಾಕಿದ್ರೆ ಗಟ್ಟಿ ಬಂದ್ಬಿಡುತ್ತೆ ಮಿಕ್ಚರು. ಕರೆಕ್ಟಾಗಿರುತ್ತೆ. 1/4 kg ಹಿಟ್ಟಿಗೆ 50 ಗ್ರಾಮ್ ಆಗೋಷ್ಟು ಅಕ್ಕಿ ಹಿಟ್ಟಾದರೆ ಕರೆಕ್ಟಾಗಿರುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, 1/4 ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ, ಒಂದು ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಆಗೋಷ್ಟು ಎಣ್ಣೆ, ಇಲ್ಲಿ ಬಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳ, ಒಂದು 1/4 ಕಪ್ ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಆಗೇ ಬೇಕಿದ್ರು ಹಾಕ್ಬೋದು ಓಂಕಾಳು. ಇಲ್ಲಿ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಪಪ್ಪು, 1 ಕಪ್ ಆಗೋಷ್ಟು ಕಡಲೆ ಬೀಜ, ಅರ್ಧ ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿ, ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು. ಇದಕ್ಕಿನ್ನೂ ಗೋಡಂಬಿ ಬೇಕಿದ್ರೆ ಹಾಕೋಬೋದು. ಇಲ್ಲಿ ನಾನು ಗೋಡಂಬಿ ಬದಲಿಗೆ ಕಡಲೆ ಬೀಜನೇ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಅಗಲವಾಗಿರೋ ಪಾತ್ರೆಗೆ ಈ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು ಮತ್ತು ಇಂಗು ಇದನ್ನೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಣ್ಣೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳೋದಕ್ಕಿಂತ ಮುಂಚೆನೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಅಜ್ವೈನ್ ನೆನೆಸಿಟ್ಕೊಂಡಿದ್ವಲ್ವ, ಅದನ್ನ ಸೋಸ್ಕೊಳ್ಳೋಣ. ಡೈರೆಕ್ಟ್ ಬೇಕಿದ್ರೆ ಹಾಕೋಬೋದು. ಇಲ್ಲಿ ನಾನು ಫ್ಲೇವರ್ ಮಾತ್ರ ಇರಲಿ ಅಂತ ಹೇಳ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಸ್ವಲ್ಪ ತೆಳುವಾಗಿರ್ಬೇಕು ಹಿಟ್ಟು. ಒಬ್ಬಟ್ಟಿಗೆ ಕಲಿಸ್ತೀವಲ್ವ, ಅದಕ್ಕಿದ್ರೆ ಸಾಕಾಗುತ್ತೆ. ಕೈಗೆ ಕಚ್ಕೊಳ್ಳುತ್ತೆ ಕಡಲೆ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸಾಫ್ಟಾಗಿ ಇರಬೇಕು. ಇಲ್ಲಿ ನಾನು 3 ರೀತಿಯ ಬಿಲ್ಲೆಗಳನ್ನ ಬಳಸ್ತಾ ಇದ್ದೀನಿ. ಒಂದು ರಿಬ್ಬನ್ ಮಿಕ್ಚರ್ ಅಂತಾರೆ, ಇನ್ನೆರಡು ದಪ್ಪ ಸೇವದೊಂದು, ಮೀಡಿಯಂ ಸೇವದೊಂದು. ಈಗ ಚಕ್ಲಿ ಒಳಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಯಾವ ಮಿಕ್ಚರ್ ಬಿಡ್ತೀವೋ ಆ ಬಿಲ್ಲೆನ ಇಟ್ಕೊಳ್ಳೋಣ. ಈಗ ಹಿಟ್ಟು ಕಲಸಿದ್ವಲ್ವ, ಇದನ್ನ 4 ಭಾಗ ಮಾಡ್ಕೋಬೇಕು. ಒಂದೊಂದಕ್ಕೆ ಇಷ್ಟಿಷ್ಟಾದರೆ ಸಾಕಾಗುತ್ತೆ ಹಿಟ್ಟು. ಈಗ ಚಕ್ಲಿ ಒರಳಲ್ಲಿ ಇಟ್ಕೊಳ್ಳೋಣ. ನೋಡಿ, ರೀತಿ ಎಲ್ಲ ಇಟ್ಕೊಂಡು ಈಗ ಇದನ್ನ ಕ್ಲೋಸ್ ಮಾಡಿಬಿಟ್ಟು, ಎಣ್ಣೆನೂ ಚೆನ್ನಾಗಿ ಕಾದಿದೆ. ಈಗ ಬಿಡ್ತಾ ಇರೋದು ದಪ್ಪ ಸೇವದು. ಚಕ್ಲಿ ಒರಳು ಹೊಸದಿನ್ನೂ ಇದೆ, ಫಸ್ಟ್ ಮಾಡ್ತಾ ಇರೋದು, ಹಂಗಾಗಿ ತುಂಬ ಟೈಟ್ ಮಾಡ್ತಾ ಇದೆ. ಎಳೆ ಎಳೆ ಫ್ರೀಯಾಗಿ ಬರ್ತಾನೆ ಇಲ್ಲ. 1-2 ಸಲ ಮಾಡಿದ್ರೆ ಅದೇ ಸರಿ ಹೋಗುತ್ತೆ. ಈ ರೀತಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸೈಡ್ ಆಗಿದೆ ಅನ್ಬೇಕಾದ್ರೆ ಇನ್ನೊಂದು ಸೈಡು ಮಡ್ಚಾಕೋಬೇಕು. ನೋಡಿ, ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡು ಮಡ್ಚಾಕೊಳ್ಳೋಣ. ಸ್ಟವ್ ಮೀಡಿಯಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಉರಿ ಜಾಸ್ತಿ ಇಟ್ವಿ ಅಂದರೆ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಂಗಾಗಿ ಸ್ಟವ್ ಆದಷ್ಟು ಮೀಡಿಯಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, 2 ಸೈಡು ಚೆನ್ನಾಗಿ ಆಗಿದೆ. ಈಗ ಒಂದು ಪಾತ್ರೆಗೆ ತಕ್ಕೊಳ್ಳೋಣ. ನೋಡಿ, ಇದು ದಪ್ಪ ಸೇವದು ಚೆನ್ನಾಗಿ 2 ಸೈಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಎಣ್ಣೆನೆಲ್ಲ ನೀಟಾಗಿ ಬಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಇದು ಮಾಡ್ತಾ ಇರೋದು ರಿಬ್ಬನ್ ಮಿಕ್ಚರ್ ಅಂತಾರೆ ಇದಕ್ಕೆ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ ಇದನ್ನು. ನೋಡಿ, ಇದೂ ಅಷ್ಟೇ ತುಂಬ ಟೈಟ್ ಇರೋದ್ರಿಂದ ಬಿಡೋದಕ್ಕೆ ಆಗ್ತಾಯಿಲ್ಲ. ಇದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸೈಡನ್ನ ತಿರುವಾಕೋಬೇಕು ನಾವು. ನೋಡಿ, ರಿಬ್ಬನ್ ಮಿಕ್ಚರ್ ರೆಡಿ ಆಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಡಿಸೈನ್ನ. ನೀಟಾಗಿ ಎಣ್ಣೆನೆಲ್ಲ ಬಸ್ಬಿಟ್ಟು ಇದನ್ನು ಅದರಲ್ಲೇ ಹಾಕ್ಕೊಳ್ಳೋಣ. ಈಗ ಮಾಡ್ಕೊಳ್ತಿರೋದು ಮೀಡಿಯಮ್ ಸೈಜ್ ಸೇವು. ಇದು ಮಾಡ್ಕೋಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬಂತು ಶೇಪು ಎಲ್ಲನ ಚಕ್ಲಿ ಒರಳ್ದು. ನಾವೆರಡು ಮಾಡ್ಕೋಬೇಕಾದ್ರೆ ತುಂಬ ಟೈಟ್ ಇತ್ತು, ಇದು ಮಾಡ್ಕೋಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ನೋಡಿ, ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆದು ಗುಳ್ಳೆ ಅಂಶ ಏನಿದೆಯೋ ಅದು ಹೋಗಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅನ್ಬೇಕಾದ್ರೆ ಇನ್ನೊಂದು ಸೈಡನ್ನ ತಿರುವಾಕೋಬೇಕು ನಾವು. ನೋಡಿ, ಒಂದು ಸೈಡ್ ಆಗಿದೆ. ಈಗ ಇನ್ನೊಂದು ಸೈಡನ್ನ ತಿರುವಾಕೊಂಡು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಶೇಪು ಚೆನ್ನಾಗಿ ಬಂದಿದೆ. ಈಗ ಇದನ್ನ ಎಣ್ಣೆನೆಲ್ಲ ನೀಟಾಗಿ ಬಸ್ಬಿಟ್ಟು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ 3 ರೀತಿಯ ಮಿಕ್ಚರ್ ಆಯಿತು.
4ನೇದು ಖಾರ ಬೂಂದಿ. ಇಷ್ಟು ಗಟ್ಟಿ ಇದ್ರೆ ಖಾರ ಬೂಂದಿ ಮಾಡೋದಕ್ಕಾಗಲ್ಲ, ಹಂಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಒಂದು ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು. ಆಲ್ರೆಡಿ ಖಾರ ಬೂಂದಿ ರೆಸಿಪಿನ ಶೇರ್ ಮಾಡಿದ್ದೀವಿ, ಬೇಕಿರೋರು ಲಿಂಕ್ನ ಹಾಕಿರ್ತೀವಿ, ಚೆಕ್ ಮಾಡ್ಬೋದು ನೋಡಿ. ಅದಕ್ಕೆ ಇರಬೇಕು. ಈಗ ಖಾರ ಬೂಂದಿನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಬೂಂದಿದು ಜಾಲರ ತೊಗೊಂಡಿದ್ದೀನಿ. ಈ ಜಾಲರ ಇಲ್ಲ ಅಂತಂದರೆ ಈ ಥರದ ಜಾಲರದಲ್ಲಿ ಬಿಟ್ಕೋಬೋದು. ಇದು ಇಲ್ಲ ಅಂತಂದರೆ ಸೋರಕ ಜಾಲರದಲ್ಲಿ ಬೇಕಾದರೂ ನಾವು ಬಿಟ್ಕೋಬೋದು ಬೂಂದಿ ಖಾರನ. ಈಗ ನೋಡಿ, ಒಂದು ಚೌಟಲ್ಲಿ ಈ ಹಿಟ್ಟನ್ನ ತೊಗೊಂಡು ಈ ರೀತಿ ಹಾಕೋಬೇಕು. ಈ ರೀತಿ ತಿರ್ಕೊಳ್ತಾ ಇರಬೇಕು ನೋಡಿ. ಈ ರೀತಿ ಚೆನ್ನಾಗಿ ತಿರ್ಕೊಳ್ತಾ ಇದನ್ನ ಹಾಕ್ಕೋಬೇಕು. ಈ ರೀತಿ ಎಲ್ಲ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟವ್ ಮೀಡಿಯಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ನೋಡಿ. ಖಾರ ಬೂಂದಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀಟಾಗಿ ಎಣ್ಣೆನೆಲ್ಲ ಬಸ್ಬಿಟ್ಟು ಮಿಕ್ಸರಲ್ಲೇ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಎಲ್ಲ ಹಾಕ್ಕೊಂಡು ಈಗ 4 ರೀತಿಯ ಮಿಕ್ಸರ್ ರೆಡಿಯಾಗಿದೆ. ಈಗ ಇದನ್ನ ಸೈಡ್ಗೆ ತಿಕ್ಬಿಟ್ಟು ಉಳಿದಿರೋದನ್ನ ಕಡಲೆಬೀಜ, ಕಡಲೆಪಪ್ಪು, ಕರಿಬೇವು ಅದನ್ನೆಲ್ಲನ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಕಡಲೆಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 100 ಗ್ರಾಮ್ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇದಕ್ಕೂ ಕಡಿಮೆ ಬೇಕಿದ್ರೂ ಹಾಕ್ಕೋಬೋದು, ಇದಕ್ಕೂ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ನಿಮ್ಮ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ. ಕಡಲೆಬೀಜನೂ ಅಷ್ಟೇ ಸ್ಟವ್ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಾಗಿದೆ. ಈಗ ಇನ್ನೊಂದು ತಟ್ಟೆಗೆ ಇದನ್ನ ಹಾಕ್ಕೊಳ್ಳೋಣ ಕಡಲೆಬೀಜನ ನೋಡಿ. ರೀತಿಯಲ್ಲಿ ಹಾಕ್ಕೊಂಡು ಈಗ ಕಡಲೆಪಪ್ಪನ್ನ ಫ್ರೈ ಮಾಡ್ಕೊಳ್ಳೋಣ. ಕಡಲೆಪಪ್ಪೇನು ಜಾಸ್ತಿ ಫ್ರೈ ಮಾಡೋದು ಬೇಕಿಲ್ಲ, ಎಣ್ಣೆಗೆ ಹಾಕಿ ತೆಗೆದುಬಿಟ್ರೆ ಸಾಕು ನೋಡಿ. ಕಡಲೆಪಪ್ಪನು ರೆಡಿಯಾಗಿದೆ. ಈಗ ಕಡಲೆ ಬೀಜದಲ್ಲೇ ಹಾಕ್ಕೊಳ್ಳೋಣ ಇದನ್ನು. ಈಗ ಕರಿಬೇವಿನ ಸೊಪ್ಪು, ಇದು ಸುಮಾರು ಒಂದು 20 ದಿನ ಮೇಲೆ ಆಗಿದೆ ಕರಿಬೇವಿನ ಸೊಪ್ಪು ತಂದು. ಇದು ಊರಿಂದು ನೋಡಿ, ಇನ್ನೂ ಈಗ ತಂದಿರೋದಾಗಿದೆ, ಫ್ರೆಶ್ ಆಗಿದೆ. ಇಲ್ಲಿ ಬೆಂಗಳೂರಲ್ಲಿ ಅಂಗಡಿಯಲ್ಲಿ ತೊಗೊಂಡಿದ್ದಾದರೆ ಈ ಥರ ಇರೋದಿಲ್ಲ, ಚೆನ್ನಾಗಿದೆ. ಒಂದು ಅರ್ಧ ಹಿಡಿ ಆಗೋಷ್ಟು ಬಳಸ್ತಾ ಇದ್ದೀನಿ. ಕರಿಬೇವು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಫ್ರೈ ಆಗಿದೆ. ಈಗ ಅದರಲ್ಲೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಅವಲಕ್ಕಿನ ನಾನು ಜಾಲರದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕ್ಕದಿದೆಯಲ್ವಾ, ಹಂಗಾಗಿ ತಕ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ. ಜಾಲರದಲ್ಲೇ ಹಾಕ್ಬಿಟ್ಟು ಈಗ ಇನ್ನೊಂದು ಜಾಲರದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಅವಲಕ್ಕಿ ಎಷ್ಟು ಚೆನ್ನಾಗಿ ಆಳ್ಕೊಂಡಿದೆ ನೋಡಿ. ಈಗ ಇದು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸರು ಮತ್ತು ಇದನ್ನೆಲ್ಲನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಣ್ಣೆಯಲ್ಲಿ ಫ್ರೈ ಮಾಡಿರೋದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಕಡಲೆಬೀಜ, ಕಡಲೆಪಪ್ಪು, ಅವಲಕ್ಕಿ, ಕರಿಬೇವೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈ ಕಡೆ ಮಿಕ್ಸರೂ ಚೆನ್ನಾಗಿ ತಣ್ಣಗಾಗಿ ಕ್ರಿಸ್ಪಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸುಮಾರು 1 kg ಆಗೋಷ್ಟು ಮಿಕ್ಸರ್ ರೆಡಿಯಾಗಿದೆ. ಈಗ ಇನ್ನೊಂದು ಅಗಲವಾಗಿರೋ ಪಾತ್ರೆಗೆ ಈ ದಪ್ಪ ಸೇವು, ಸಣ್ಣ ಸೇವನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಲೈಟಾಗಿ ಈ ರೀತಿ ಮಾಡ್ಕೊಳ್ಳೋಣ. ಜಾಸ್ತಿನೂ ಪುಡಿ ಮಾಡೋಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ. ಉದ್ದಕ್ಕಿದ್ರೇ ಚೆನ್ನಾಗಿರೋದು, ಕಡ್ಡಿ ಥರ. ಈಗ ಇದರಲ್ಲೇ ರಿಬ್ಬನ್ ಮಿಕ್ಸರ್ ಅಂತೀವಲ್ವ, ಅದನ್ನ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಜಾಸ್ತಿ ಪುಡಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದನ್ನೆಲ್ಲ ಹಾಕ್ಕೊಂಡು ಈಗ ಇದರಲ್ಲೇ ಖಾರ ಬೂಂದಿ ಹಾಕ್ಕೊಳ್ಳೋಣ. ಖಾರ ಬೂಂದಿ ಹಾಕ್ಕೊಂಡು ಈಗ ಈ ಕಡಲೆಬೀಜ, ಕಡಲೆಪಪ್ಪು, ಕರಿಬೇವಿನ ಸೊಪ್ಪು, ಅವಲಕ್ಕಿ ಇದನ್ನೆಲ್ಲನ ಇದರಲ್ಲಿ ಹಾಕ್ಕೊಂಡು ಕಡಲೆಬೀಜ, ಅವಲಕ್ಕಿ ಮತ್ತು ಕಡಲೆಪಪ್ಪಿಗೆಲ್ಲ ಉಪ್ಪು ಖಾರ ಹಾಕಿರ್ಲಿಲ್ಲಲ್ವ, ಹಂಗಾಗಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂದರೆ ಮಾಮೂಲಿ ಅಡುಗೆಗೆ ಹಾಕ್ತೀವಲ್ವ, ಅದನ್ನೇ ಹಾಕ್ಕೊಳ್ಳಿ. ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋಂಗಿದ್ರೆ ಹಾಕ್ಕೊಳ್ಬೇಡ್ರಿ. ನಾನು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿಲ್ಲ, ಹಂಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ 4 ರೀತಿಯ ಮಿಕ್ಸರು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ. ಬೇಕ್ರಿಗಿಂತಲೂ ಒಂದು ಪಟ್ಟು ರುಚಿ ಜಾಸ್ತಿನೇ ಇತ್ತಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿ ಬಂದಿತ್ತು. ಇದೇನಪ್ಪ ಬೇಸಿಗೆ ಕಾಲದಲ್ಲಿ ಮಿಕ್ಸರ್ ರೆಸಿಪಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೋದು. ಇವತ್ತು ಯಾಕೆ ಈ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಕಳಿಗೆ ರಜಾ ಬಿಟ್ಟಿದ್ದಾರೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಮಕ್ಕಳಿಗೇನು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ಏನಿಲ್ಲ, ಅವ್ರಿಗೆ ಯಾವಾಗ ಕೊಟ್ಟರು ಈ ರೀತಿ ತಿಂಡಿಗಳು ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಅಂಗಡಿಗೂ ಬೇಕ್ರಿಗೂ ಕಳಿಸೋ ಬದಲು ಪದೇನ ಮನೆಯಲ್ಲೇ ಅರ್ಧ ಗಂಟೆ ಟೈಮ್ ಇತ್ತು, ಸ್ವಲ್ಪ ಒಂದು ಇಡೀ ಕಡಲೆ ಇಟ್ಟಿತ್ತು ಅಂತಂದರೆ ಸುಮಾರು 1 kg ಆಗುವಷ್ಟು ಮಿಕ್ಸರ್ನ ಮನೆಯಲ್ಲೇ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕ್ರಿಗಿಂತಲೂ ಒಂದು ಪಟ್ಟು ರುಚಿ ಜಾಸ್ತಿನೇ ಇರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲು ಈ ಮಿಕ್ಸರ್ ಮಾಡೋದು. ಒಂದ್ಸಲ ಇಟ್ಟು ಕಲಿಸಿದ್ವಿ ಅಂದರೆ ಅರ್ಧ ಗಂಟೆಗೆ ಈ ರೆಸಿಪಿ ರೆಡಿ ಆಗುತ್ತೆ. ಒಂದ್ಸಲ ಮಾಡಿ ಇಟ್ಕೊಂಡ್ರೆ ತಿಂಗಳು ಪೂರ್ತಿ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ವ, 1/4 kg ಹಿಟ್ಟಿನಿಂದ 4 ರೀತಿಯ 1 kg ಆಗೋಷ್ಟು ಮಿಕ್ಸರು ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಅಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.